ಎಲ್ಲಿಗೂ ನಮಸ್ಕಾರ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಇವಾಗ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಇವತ್ತಿನ ಸ್ಟಾರ್ಟ್ ಆಗ್ತದೆ ಕ್ಯಾಂಪೈನ್ ಇಂಡಿಯಾದು ದುಬೈ ಸ್ಟೇಡಿಯಂ ಅಲ್ಲಿ ಬಾಂಗ್ಲಾದೇಶ್ ಅಗೇನ್ಸ್ಟ್. ಸೊ ಅದೆಲ್ಲ ಗೊತ್ತಿರುವಂಥ ವಿಚಾರನೇ, ಬಟ್ ನೆನ್ನೆ ಆಗಿದ್ದ ವಿಚಾರ ಗೊತ್ತಿರುತ್ತೆ. ಇದು ಕೂಡ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿ ಹೋಗ್ಬಿಡ್ದು. ಪಾಕಿಸ್ತಾನದಲ್ಲಿ 29 ವರ್ಷ ಆದಮೇಲೆ ICC ಟೂರ್ನಮೆಂಟ್, ಒಂದು ICC ಟೂರ್ನಮೆಂಟ್ ಆಗ್ತಾ ಇರುವಂಥದ್ದು. ಅದನ್ನು ಅವರು ಗ್ರ್ಯಾಂಡ್ ಆಗಿ ಇನಾಗ್ರೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ರು. ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮಾಡ್ಬಿಟ್ಟು ಸ್ಟ್ಯಾಂಡರ್ಡ್ ಆಗಿ ಎಲ್ಲಾರ್ದು ಕೂಡ ಎಲ್ಲ ಕ್ಯಾಪ್ಟನ್ಸ್ನು ಕೂಡ ಅಸೆಂಬಲ್ ಮಾಡಿಬಿಟ್ಟು ಫೋಟೋಶೂಟ್ ಎಲ್ಲ ಮಾಡಿಬಿಟ್ಟು ಒಂಥರ ಅದ್ದೂರಿಯಾಗೆ ಅದನ್ನು ಸೆಲೆಬ್ರೇಟ್ ಮಾಡೋಣ ಅನ್ನೋ ಒಂದು ಗುಂಗಲ್ಲಿದ್ರು. ಬಟ್ ಇಂಡಿಯಾದವರು ಅದಕ್ಕೂ ಕೂಡ ಆಫ್ ಇಟ್ರು, ನಾವು ಬರೋದಿಲ್ಲ ಅಂತ ಹೇಳ್ತಾ ಇದ್ದಂಗೆ ICC ಅವರು ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದ್ರು. ಕ್ಯಾಪ್ಟನ್ಸ್ಗಳ ಇನಾಗ್ರೇಷನ್ ಏನಿದೆ, ಇನಾಗ್ರೇಷನ್ ಜೊತೆಗೆ ಫೋಟೋಶೂಟು ಅದು ಇದು ಎಲ್ಲ ಏನಿದೆ, ಸೊ ಒಟ್ಟಿಗೆ ಇರುವಂಥದ್ದು ಅದೆಲ್ಲ ಕ್ಯಾನ್ಸಲ್ ಮಾಡಿದ್ರು. ಸೊ ಅಲ್ಲಿ ಎಳ್ಳು ನೀರು ಬಿಡ್ತಾ ಇದ್ದಂಗೆ ಈ ಕಡೆಯಿಂದ ಪಾಕಿಸ್ತಾನದವರು ಇಲ್ಲ, ನಾವೇನಾದ್ರು ಒಂದು ಸ್ಪೆಷಲ್ ಆಗಿ ಮಾಡಬೇಕು, ಈ ಇನಾಗರಲ್ ಮ್ಯಾಚಲ್ಲಿ ಏನಾದ್ರು ಒಂದು ಸ್ಪೆಷಲ್ ಆಗಿ ಕ್ರಿಯೇಟ್ ಮಾಡಬೇಕು. 29 ವರ್ಷ ಆದಮೇಲೆ 1996 ಆಗಿರುವಂಥದ್ದು ಲಾಸ್ಟು ವರ್ಲ್ಡ್ ಕಪ್ಪು, ಅದಾದಮೇಲೆ ಇದೇ ICC ಇವೆಂಟ್ ಆಗ್ತಾ ಇರುವಂಥದ್ದು. ಏನಾದ್ರು ಸ್ಪೆಷಲ್ ಆಗಿ ಸರ್ಪ್ರೈಸ್ ಕೊಡ್ಬೇಕು ಎಲ್ಲರಿಗೂ ಅಂತ ಸರ್ಪ್ರೈಸ್ನ ಪ್ಲ್ಯಾನ್ ಮಾಡಿದ್ರು. ಅದೇ ಏರ್ ಶೋನ ಪಾಕಿಸ್ತಾನದವ್ರು ಯಾವಾಗ ಪ್ಲಾನ್ ಮಾಡಿರುತ್ತೆ, ಇನ್ನೇನು ಫಸ್ಟ್ ಬಾಲ್ ಸ್ಟಾರ್ಟ್ ಆಗಬೇಕು, ಇನ್ನೇನು ಮ್ಯಾಚ್ ಸ್ಟಾರ್ಟ್ ಆಗಬೇಕು, ಇನ್ನೇನು ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ ಫಸ್ಟ್ ಬಾಲ್ ಆಗಿತ್ತು, ಆ ಟೈಮಲ್ಲಿ ಸ್ಟಾರ್ಟ್ ಆಯಿತು. ನೋಡಿ, ಅದು ಸರ್ಪ್ರೈಸ್ ಮೇಲ್ಗಡೆಯಿಂದ ಜಟ್ಗಳು ಬರ್ತವೆ. ಎಲ್ಲರಿಗೂ ಏನು ಅನಿಸ್ತು ಅಂತಂದರೆ, ಒಂದು ಕ್ಷಣ ಸರ್ಪ್ರೈಸ್ ಆಗಿ ಶಾಕ್ ಆಗಿ ಅಪೇತಾ ಇದ್ದೋಗ್ಬಿಟ್ರೆ ಡಮ್ಗೆ ಮನಸ್ತಾರಾಗಿರೋ ನಮ್ಮ ಮಕ್ಕಳು ಅಂತ ಅನ್ನಿಸ್ಬಿಟ್ಟಿತ್ತು. ನ್ಯೂಜಿಲ್ಯಾಂಡ್ ಪ್ಲೇಯರ್ಸ್ಗಳಂತೂ ತಲೆ ಬಗ್ಗಿಸ್ಕೊತಾ ಇದ್ರು, ಹಿಂಗೆ ಏನಾರು ಎಸ್ಬಿಟ್ರೆ ನಮ್ಮ ಮೇಲ್ಗಡೆಯಿಂದ ಬಾಂಬ್ ಗೇಂಬು ಅಂತ. ಈ ಮಟ್ಟಿಗೆ ಸರ್ಪ್ರೈಸು ಯಾರೂ ಕೂಡ ಕೊಡೋದಕ್ಕಾಗೋದಿಲ್ಲ ಗುರು. ಒಂದು ಇವೆಂಟಲ್ಲಿ, ICC ಇವೆಂಟಲ್ಲಿ ಈ ಮಟ್ಟಿಗೆ ಸರ್ಪ್ರೈಸು ಯಾವುದೇ ಬೋರ್ಡ್ನು ಕೂಡ ಕೊಟ್ಟಿಲ್ಲ ಆ್ಯಂಡ್ ಮುಂದೆನೂ ಕೂಡ ಕೊಡೋದಕ್ಕಾಗೋದಿಲ್ಲ. ಆ್ಯಂಡ್ ಏನಕ್ಕೆ ಭಯ ಬಿದ್ದರು ಅಂತಂದರೆ, ಇನ್ಫ್ಯಾಕ್ಟ್ ಪಾಕಿಸ್ತಾನಿ ಫ್ಯಾನ್ಸ್ಗಳು ಆ ಸ್ಟೇಡಿಯಮಲ್ಲಿ ಕೂತ್ಕೊಂಡಿದ್ರಲ್ಲ ಸ್ಪೆಕ್ಟೇಟರ್ಸು, ಅವರು ಭಯ ಬಿದ್ದುಬಿಟ್ರು, ಕಿವಿ ಎಲ್ಲ ಮುಚ್ಕೊತಾವ್ರೆ. ಕಿವಿ ಏನೋ ಡಮ್ಗಿ ಮನ್ನಿಸ್ತಾರೆ ಇವರು ಅನ್ನೋ ಥರ ಸೀನ್ ಬಂದ್ಬಿಡ್ತು ಅಂತ ಕಾಣಿಸ್ತದೆ ಅವ್ರಿಗೂ. ಇನ್ನೇನು ಪಾಕಿಸ್ತಾನ ಅಂದರೆ ಬರೀ ಡಮ್ ಡುಮ್ ಅನ್ಸೋದಕ್ಕೇ ಫೇಮಸ್ ಅಲ್ವಾ. ಮೇಲ್ಗಡೆ ಜೆಟ್ಗಳು ಬರ್ತಾ ಇದ್ದಂಗೆ ಆ ಕಡೆ ಗ್ರೀನ್ ಕಲರು ಮತ್ತು ವೈಟ್ ಕಲರು, ಅದೇ ಅವರ ಫ್ಲ್ಯಾಗ್ ಕಲರ್ನ ಸ್ಪ್ರೆಡ್ ಮಾಡ್ತಾ ಇದ್ದಂಗೆ ಅವಾಗ ಕನ್ಫರ್ಮ್ ಆಯಿತು, ಇಲ್ಲಾಗಿರೋ ಇವರು ಡಮ್ ಅನ್ಸಲ್ಲ, ಸುಮ್ಮನೆ ಏನೋ ಆಟ ಆಡ್ತಾವ್ರೆ ಮಕ್ಕಳು. ಈ ಕಡೆ ನ್ಯೂಜಿಲ್ಯಾಂಡ್ ಪ್ಲೇಯರ್ಸು ಹಂಗೆ ಬಕ್ಕೊಂಬಿಡ್ತಾರೆ. ಒಂದು ಕ್ಷಣ ಹಂಗೆ ಟಕಾರನಂಗೆ ನೋಡ್ಬಿಟ್ಟು ಮೇಲ್ಗಡೆ ನೋಡ್ಬಿಟ್ಟು ಆ ಸೌಂಡ್ ನೋಡ್ಬಿಟ್ಟು ಹಂಗೆ ಟಕ್ಕನಂಗೆ ಬಕ್ಕೊಂಬಿಡ್ತಾರೆ. ಆಮೇಲೆ ಗೊತ್ತಾಗುತ್ತೆ ಗ್ರೀನ್ ಕಲರ್ ವೈಟ್ ಕಲರ್ ಬಂದಾದಾಗ ಇದು ಏರ್ ಶೋ ನೋಡಿಸ್ತಾವ್ರೆ ಅವರು, ನಾವೇನು ಏನೋ ಆ್ಯಕ್ಟಿವಿಟೀಸ್ ನಡೆಸಕ್ಕೆ ಬಂದವ್ರೆ ಅಂತ ಹಿಂಗಿದ್ವಿ ಅಂತ. ಒಳ್ಳೆ ಮ್ಯಾಟ್ ಹೆನ್ರಿ ಕೊಟ್ಟಿದ್ದು ರಿಯಾಕ್ಷನ್ ಹೆಂಗಿತ್ತು ಅಂದರೆ, ಬಂಕರ್ ಒಳಗಡೆ ಸೈಡಿಗೆ ಬರ್ರಿ ಬಂಕರ್ ಹಿಂಗೆ ಕಲರ್ ಆಯ್ತು ಓಡಾಡ್ಬಿಡ್ತೀನಿ ಒಳಗಡೆಗೆ ಅನ್ನೋ ಥರ ಇತ್ತು. ಅಲ್ಲಿ ಪಾಕಿಸ್ತಾನಿ ಫ್ಯಾನ್ಸ್ಗಳೇ ಸ್ಟನ್ ಆಗೋಗ್ಬಿಟ್ರು, ಶಾಕ್ ಆಗೋಗ್ಬಿಟ್ರು. ಒಂದು ಕ್ಷಣ ಇವ್ರು ಶಾಕ್ ಆದ, ನ್ಯೂಜಿಲ್ಯಾಂಡ್ ಪ್ಲೇಯರ್ಸ್ಗಳು ಶಾಕ್ ಆಗೋದ್ರಲ್ಲಿ ಏನು ಆಶ್ಚರ್ಯ ಎಲ್ಲ ಏನೂ ಇಲ್ಲ. ಒಟ್ಟಲ್ಲಿ ಲಾಸ್ಟಿಗೆ ನೋಡ್ಬಿಟ್ಟು ನಗ್ತಾ ಇದ್ರು. ಅಲ್ಲ, ಖುಷಿಯಿಂದ ನೋಡೋದು ಬೇರೆ, ಆಡ್ಕೊಂಡು ನಗೋದು ಬೇರೆ. ನ್ಯೂಜಿಲ್ಯಾಂಡ್ ಪ್ಲೇಯರ್ಸ್ಗಳು ಇವ್ರದ್ದು ನೋಡ್ಬಿಟ್ಟು ಅವತಾರಗಳನ್ನ, ಅದು ಮ್ಯಾಚ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಕೊಡ್ತಾರಲ್ಲ ಇವರು. ಮ್ಯಾಚ್ ಇನ್ನೇನು ಸ್ಟಾರ್ಟ್ ಆಗಿದೆ, ಆ ಟೈಮಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗಿ ನಾವು ಮುಂಚೆ ಕೊಟ್ಟಿತ್ತು ಅಂದರೆ ಸರ್ಪ್ರೈಸು ಅದೆಲ್ಲ ಒಪ್ಕೋಬೋದಾಗಿದ್ದು. ಇವರು ಮ್ಯಾಚ್ ಒಂದು ಬಾಲ್ ಆಗಾದ್ಮೇಲೆ ಅವಾಗ ಫ್ಲೈಟ್ಗಳೆಲ್ಲ ಬಂದ್ಬಿಟ್ಟು, ಅಂದರೆ ಜೆಟ್ಗಳೆಲ್ಲ ಬಂದ್ಬಿಟ್ಟು ಈ ಕಡೆ ಸ್ಪ್ರೆಡ್ ಮಾಡಿದ್ದಾವಲ್ಲ, ಪಾಪ ಅವ್ರಿಗೆ ಸಾಕಾಗಿದೆ. ಅದೇನೇನು ಏನು ಗುರು ಇದು ಕೋತಿ ಅವತಾರಗಳು ಮ್ಯಾಚ್ ಸ್ಟಾರ್ಟ್ ಆದ್ಮೇಲೆ ಇವ್ರದ್ದು ಅಂತ. ಒಟ್ಟಿನಲ್ಲಿ ಏನೋ ಒಂದು ಗುರು ಪಾಸಿಟಿವೋ ನೆಗೆಟಿವೋ ಸೀನಲ್ಲಿ ಇದ್ದಾರಾ ಪಾಕಿಸ್ತಾನದವರು, ಏನೋ ಒಂದು ಸೀನ್ ಕ್ರಿಯೇಟ್ ಮಾಡಿದ್ರಾ, ಏನೋ ಒಂದು ವೈರಲ್ ಆಯ್ತಾ, ಇದು ಮೇಯ್ನು ಮುಖ್ಯ ಅಷ್ಟೇ. ಪಾಕಿಸ್ತಾನದವ್ರು ಏನೇ ಮಾಡಿದ್ರು ಕೂಡ ಈ ಥರ ಆಗ್ತಿರ್ಲಿಲ್ಲ. ಸೊ ವಿಚಿತ್ರವಾಗಿ ವಿಭಿನ್ನವಾಗಿ ಏನೋ ಒಂದು ಮಾಡಿದ್ರು, ಅದಕ್ಕೋಸ್ಕರನೇ ಈ ಥರ ಆಗಿತ್ತು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನು ಅನ್ನಿಸ್ತು? ಮ್ಯಾಚ್ ಸ್ಟಾರ್ಟ್ ಆಗಿದ್ದ ತಕ್ಷಣ ಆ ಫ್ಲೈಟ್ಗಳು ಬರೋ ಅಂಥದ್ದು, ಈ ಕಡೆ ಕೆಳಗಡೆಯಿಂದ ಬಂಕರ್ ಒಳಗಡೆ ಓಡೋ ಥರ ನೋಡೋ ಅಂಥದ್ದು, ಫ್ಯಾನ್ಸ್ಗಳೆಲ್ಲ ಕಿವಿ ಮುಚ್ಕೊಳ್ಳೋ ಅಂಥದ್ದು, ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಬಾ.